ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 22ನೇ ಎಪಿಸೋಡ್. ಕುಂತಿದೇವಿಯು ಕನ್ಯೆಯಾಗಿದ್ದಾಗಲೇ ಸೂರ್ಯ ದೇವರಿಂದ ಅನುಗ್ರಹಿತಳಾಗಿ ಪಡೆದ ಮಗುವನ್ನು ನದಿಯಲ್ಲಿ ತೇಲಿಬಿಟ್ಟಿದ್ದರಷ್ಟೇ. ಲೋಕಾಪವಾದಕ್ಕೆ ಹೆದರಿದರು ಕುಂತಿ. ಸಹಜ ಸ್ವಾಭಾವಿಕ. ಹಾಗೆ ತೇಲಿಬಿಟ್ಟಿದ್ದ ಮಗು ಅಧಿರಥನೆಂಬ ಸೂತನಿಗೆ ಸಿಕ್ಕಿತು. ಅವನು ಅವನ ಹೆಂಡತಿ ರಾಧೆ ಇಬ್ಬರು ಮಗುವನ್ನು ಪ್ರೀತಿಯಿಂದ ಸಾಕಿದರು. ವಸುಶೇನ ಎಂದು ಹೆಸರಿಟ್ಟಿದ್ದರು. ಆದರೆ ಆ ಮಗುವಿಗೆ ಕರ್ಣ ಎಂಬ ಹೆಸರು ನಿಂತು ಹೋಯಿತು. ಕರ್ಣನಿಗೆ ಚಿಕ್ಕಂದಿನಿಂದಲೇ ಬಿಲ್ಲು ಬಾಣ ಎಂದರೆ ಬಹಳ ಇಷ್ಟ. ಬಾಣ ಬಿಡುವುದರಲ್ಲಿ, ಗುರಿ ಹೊಡೆಯುವುದರಲ್ಲಿ ಎಲ್ಲರನ್ನೂ ಮೀರಿಸುತ್ತಿದ್ದ. ಅವರಿಗೆ ಧನುರ್ವಿದ್ಯೆಯನ್ನು ಇನ್ನೂ ಚೆನ್ನಾಗಿ ಕಲಿಯುವ ಆಸೆಯಾಗಿ ತಾನೊಬ್ಬ ದೊಡ್ಡ ಬಿಲ್ಲುಗಾರನಾಗಬೇಕೆಂದು ಪರಶುರಾಮರ ಬಳಿಗೆ ಹೋಗಿ ಅವರ ಶಿಷ್ಯನಾದ. ಪರಶುರಾಮರಿಗೂ ಕ್ಷತ್ರಿಯರ ತಲೆ ಕಂಡರೆ ಆಗುತ್ತಿರಲಿಲ್ಲ. ಬ್ರಾಹ್ಮಣರಿಗೆ ಮಾತ್ರ ಧನುರ್ವಿದ್ಯೆ ಕಲಿಸಲು ಸಂಕಲ್ಪ ಮಾಡಿದ್ದರು. ಕರ್ಣನನ್ನು ಅವನ ನಡೆನುಡಿಗಳಿಂದ ಪರಶುರಾಮ ಅವನು ಬ್ರಾಹ್ಮಣನೆಂದೇ ಭಾವಿಸಿದರು. ಕರ್ಣ ತಾನು ಬ್ರಾಹ್ಮಣನಲ್ಲವೆಂದು ಹೇಳುವ ಪ್ರಸಂಗಕ್ಕೆ ಹೋಗಿರಲಿಲ್ಲ. ಕರ್ಣ ಗುರುವಿನಿಂದ ಧನುರ್ವಿದ್ಯೆಯ ತಿರುಳನ್ನೆಲ್ಲ ಚೆನ್ನಾಗಿಯೇ ಗ್ರಹಿಸಿದನು. ಗುರುಸೇವೆ ಮಾಡಿ ಅವರ ಪ್ರೀತಿ ಸಂಪಾದಿಸಿದನು. ಬಹುಮಟ್ಟಿಗೆ ಧನುರ್ವಿದ್ಯಾಭ್ಯಾಸ ಮಾಡಿಯಾಗಿತ್ತು. ದಿವ್ಯಾಸ್ತ್ರಗಳ ಉಪದೇಶವೂ ಆಗಿತ್ತು. ಒಂದು ದಿನ ಮಧ್ಯಾಹ್ನ ಪರಶುರಾಮರು ಸ್ವಲ್ಪ ಬಳಲಿದ್ದರು. ವಿಶ್ರಮಿಸಿಕೊಳ್ಳಲು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದರು. ಆಯಾಸವಾಗಿದ್ದ ಕಾರಣ ಚೆನ್ನಾಗಿ ನಿದ್ರೆ ಹತ್ತಿತ್ತು. ಸ್ವಲ್ಪ ವೇಳೆಯಲ್ಲಿ ಎಲ್ಲಿಂದಲೋ ಒಂದು ದುಂಬಿ ಹಾರಿ ಬಂದು ಕರ್ಣನ ತೊಡೆಯ ಮೇಲೆ ಕುಳಿತಿತ್ತು. ಸ್ವಲ್ಪ ಹೊತ್ತಿಗೆ ಅವನ ತೊಡೆಯನ್ನು ಕೊರೆಯಲು ಆರಂಭಿಸಿತು. ಕರ್ಣ ಎಲ್ಲಿ ಗುರುಗಳಿಗೆ ಎಚ್ಚರವಾಗಿ ಬಿಡುತ್ತದೆಯೋ ಎಂದು ಅದನ್ನು ಓಡಿಸಲು ಪ್ರಯತ್ನ ಮಾಡಲಿಲ್ಲ. ದುಂಬಿಯ ಕಡಿತವನ್ನು ತಾಳಿಕೊಂಡು ಅಲುಗಾಡದೆ ಕುಳಿತಿದ್ದರು. ಆದರೆ ದುಂಬಿ ಕರ್ಣನ ತೊಡೆಯನ್ನು ಕೊರೆಯುತ್ತಲೇ ಇದ್ದುದರಿಂದ ತೊಡೆಯಿಂದ ರಕ್ತ ಹರಿದು ಪರಶುರಾಮರ ಕೆನ್ನೆಗೆ ತಗುಲಿತು. ಪರಶುರಾಮರಿಗೆ ಎಚ್ಚರವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಷ್ಟು ನೋವನ್ನು ಹೇಗೆ ಸಹಿಸಿದೆ ಎಂದು ಕೇಳಿದರು. ಕರ್ಣ ಇದೇನು ಅಂತ ಸಹಿಸಲಾರದ ನೋವು ಎನಿಸಲಿಲ್ಲ ಎಂದು ಉತ್ತರಿಸಿದರು. ಪರಶುರಾಮರಿಗೆ ಆಶ್ಚರ್ಯವಾಯಿತು. ಕರ್ಣನನ್ನು ಚೆನ್ನಾಗಿ ದಿಟ್ಟಿಸಿ ನೋಡಿದರು. ಕರ್ಣ ಒಬ್ಬ ಬ್ರಾಹ್ಮಣ ಹುಡುಗ ಎಂದು ಅವರು ತಿಳಿದಿದ್ದರು. ಆದರೆ ಒಬ್ಬ ಬ್ರಾಹ್ಮಣ ಹುಡುಗನಿಗೆ ಇಷ್ಟು ನೋವು ತಡೆದುಕೊಳ್ಳಲು ಖಂಡಿತ ಸಾಧ್ಯವಿಲ್ಲ ಎಂದು ಪರಶುರಾಮರು ಕೋಪದಿಂದ ಕರ್ಣನನ್ನು ಅವನ ಕುಲಗೋತ್ರಗಳನ್ನು ಕುರಿತು ಕೇಳಿದರು. ಕರ್ಣ ಯಾವ ಉತ್ತರವೂ ಕೊಡಲಿಲ್ಲ. ತಾನೊಬ್ಬ ಸೂತಪುತ್ರ ಎಂದರೆ ಗುರುಗಳು ಸುಮ್ಮನಿರುತ್ತಾರೆಯೇ? ಕರ್ಣ ಕಳವಳಗೊಂಡನು. ಪರಶುರಾಮರಿಗೆ ಕೋಪ ಉಕ್ಕೇರಿ, ಎಲ್ಲವೋ ಹುಡುಗ, ಗುರುವನ್ನು ವಂಚಿಸಿ ವಿದ್ಯೆ ಕಲಿತಿಯಲ್ಲವೇ? ನಾನು ನಿನಗೆ ಕಲಿಸಿದ ಮಹಾಸ್ತ್ರಗಳೆಲ್ಲ ನಿನಗೆ ಅಗತ್ಯವಾದ ಸಮಯದಲ್ಲಿ ಮರೆತು ಹೋಗಲಿ ಎಂದು ಭಯಂಕರವಾದ ಶಾಪ ಕೊಟ್ಟು ಬಿಟ್ಟರು. ಕರ್ಣನಿಗೆ ಅತೀವ ದುಃಖವಾಯಿತು. ನಿಜ ಸಂಗತಿ ತಿಳಿಸದೆ ಗುರುವಿನ ಕೋಪಕ್ಕೆ ಪಾತ್ರರಾಗಿ ಶಾಪಕ್ಕೆ ಗುರಿಯಾಗಬೇಕಾಯಿತಲ್ಲ ಎಂದು ನೊಂದುಕೊಂಡು ಪರಶುರಾಮರ ಮುಂದೆ ನಿಲ್ಲಲಾಗದೆ ಆಶ್ರಮ ಬಿಟ್ಟು ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.